ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯ ಆತ್ಮೀಯ ಬಂಧುಗಳೇ, ನೀವು ಈಗ ಕೇಳಲಿರುವ ವಿಷಯ ಸಾಮಾನ್ಯ ರಾಶಿ ಫಲವಲ್ಲ. ಇದು ನಿಮ್ಮ ಜೀವನದ ಅತಿ ಗೂಢವಾದ ಸತ್ಯವನ್ನು ಹೊರಗೆ ತರುವ ಸಮಯದ ಸೂಚನೆ. ನೀವು ಎಷ್ಟು ದಿನಗಳಿಂದ ಒಳಗೊಳಗೆ ಹೊತ್ತಿರುವ ನೋವು, ಸಂಶಯ ಹಾಗೂ ಅಜ್ಞಾತ ಭಯ ಎಲ್ಲ ಇವುಗಳಿಗೆ ಈಗ ಅಂತ್ಯ ಅನ್ನೋದು ಬರ್ತಾ ಇದೆ. ದೈವಿಕ ಶಕ್ತಿಗಳು ಈಗ ನಿಮ್ಮ ಭಾಗ್ಯವನ್ನು ತಿರುವು ಮಾಡುವ ಕ್ಷಣವನ್ನು ಸೃಷ್ಟಿ ಮಾಡ್ತಾ ಇದೆ. ಗಣಪತಿ ಬಪ್ಪ ಮತ್ತು ಮಹಾಲಕ್ಷ್ಮಿ ದೇವಿಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳು ಆರಂಭ ಆಗ್ತಾ ಇದೆ. ಏಪ್ರಿಲ್ 3ರಿಂದ ಏಪ್ರಿಲ್ 30ರವರೆಗೆ ಇರುವ ಈ ಅವಧಿ ನಿಮ್ಮ ಪಾಲಿಗೆ ಒಂದು ರಹಸ್ಯಮಯ ಯೋಗಗಳ ಸಮಯ. ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮ ಪರವಾಗಿ ಕಾರ್ಯನಿರ್ವಹಿಸ್ತಾ ಇವೆ. ನೀವು ನಿರೀಕ್ಷಿಸದ 5 ಮಹಾಶುಭ ಸುದ್ದಿಗಳು ನಿಮ್ಮ ಜೀವನದಲ್ಲಿ ಬೆಳಕಾಗಿ ಪ್ರವೇಶ ಮಾಡ್ತಾ ಇದೆ. ನಿಮ್ಮ ಮನಸ್ಸಲ್ಲಿ ಇದ್ದ ಕತ್ತಲೆ ದೂರವಾಗುತ್ತೆ. ನಿಮ್ಮ ಜೀವನದಲ್ಲಿ ಹೊಸ ಆಶಾ ಕಿರಣ ಉದಯವಾಗುತ್ತೆ. ಮೊದಲ ಮಹಾಶುಭ ಸುದ್ದಿ ಆರ್ಥಿಕ ಪುನರ್ಜೀವನ ಮತ್ತು ಗುಪ್ತ ಲಾಭ. ವೃಶ್ಚಿಕ ರಾಶಿಯವರೇ, ಈ ಸಮಯದಲ್ಲಿ ಹಣಕಾಸಿನ ದೊಡ್ಡ ಬದಲಾವಣೆ ನಡೆಯುತ್ತೆ. ನೀವು ನಿರೀಕ್ಷಿಸದ ಕಡೆಗಳಿಂದ ಹಣ ಲಾಭವಾಗುತ್ತೆ. ಹಳೆಯ ಬಾಕಿ ಹಣ ಮರಳಿ ಬರುತ್ತೆ. ಹೂಡಿಕೆಗಳಿಂದ ಲಾಭ ಸಿಗುತ್ತೆ. ಲಕ್ಷ್ಮೀ ದೇವಿಯ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಧನ ಪ್ರವಾಹ ಅನ್ನೋದು ಧನಯೋಗ ಮತ್ತು ಅಮೃತ ಸಿದ್ಧಿಯೋಗದ ಪರಿಣಾಮದಿಂದ ನಿಮ್ಮ ಆರ್ಥಿಕ ಸ್ಥಿತಿ ಬಲವಾಗುತ್ತೆ. ಎರಡನೇ ಮಹಾಶುಭ ಸುದ್ದಿ ವೃತ್ತಿ ಜೀವನದಲ್ಲಿ ಆಕಸ್ಮಿಕ ಯಶಸ್ಸು. ನೀವು ಬಹುಕಾಲದಿಂದ ಕಾಯುತ್ತಿದ್ದ ಅವಕಾಶ ಈಗ ನಿಮ್ಮ ಮುಂದೆ ಬರುತ್ತೆ. ಉದ್ಯೋಗದಲ್ಲಿ ದೊಡ್ಡ ಬದಲಾವಣೆ ಸಂಭವಿಸಬಹುದು. ಪದೋನ್ನತಿ, ಹೊಸ ಕೆಲಸ ಅಥವಾ ಹೊಸ ಒಪ್ಪಂದ, ದೊಡ್ಡ ಒಪ್ಪಂದ ಎಲ್ಲ ಕೂಡ ಸಾಧ್ಯ. ನಿಮ್ಮ ಶ್ರಮಕ್ಕೆ ಈಗ ನ್ಯಾಯ ಸಿಗುತ್ತೆ. ನಿಮ್ಮ ಸಾಮರ್ಥ್ಯವನ್ನು ಎಲ್ಲರೂ ಗುರುತಿಸ್ತಾರೆ. ಮೂರನೇ ಮಹಾಶುಭ ಸುದ್ದಿ ಸಂಬಂಧಗಳಲ್ಲಿ ಸತ್ಯದ ಹೊರಹಾಕುವಿಕೆ. ನಿಮ್ಮ ಜೀವನದಲ್ಲಿ ಇರುವ ನಿಜವಾದ ವ್ಯಕ್ತಿಗಳು ಮತ್ತು ನಕಲಿ ವ್ಯಕ್ತಿಗಳು ಈಗ ಸ್ಪಷ್ಟವಾಗ್ತಾರೆ. ಕೆಲವರು ನಿಮ್ಮ ಜೀವನದಿಂದ ದೂರವಾಗ್ತಾರೆ, ಆದರೆ ಅದು ನಿಮ್ಮ ಒಳಿತಿಗಾಗಿ. ನಿಜವಾದ ಸಂಬಂಧಗಳು ಇನ್ನಷ್ಟು ಗಾಢವಾಗುತ್ತೆ. ಪ್ರೇಮ ಸಂಬಂಧಗಳಲ್ಲಿ ಸತ್ಯ ಮತ್ತು ನಂಬಿಕೆ ಹೆಚ್ಚಾಗುತ್ತೆ. ಮದುವೆಯಾದವರಿಗೆ ಅಚ್ಚರಿಯ ವಿವಾಹ ಯೋಗ ಕಾಣಬಹುದು. ನಾಲ್ಕನೇ ಮಹಾಶುಭ ಸುದ್ದಿ ಆತ್ಮಶಕ್ತಿ ಮತ್ತು ಆಂತರಿಕ ಜಾಗೃತಿ. ನೀವು ನಿಮ್ಮೊಳಗಿನ ಶಕ್ತಿಯನ್ನು ಅರಿಯೋದಕ್ಕೆ ಪ್ರಾರಂಭ ಮಾಡ್ತೀರಾ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ನೀವು ಭಯವನ್ನು ಗೆಲ್ತೀರಾ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಸ್ಪಷ್ಟವಾಗುತ್ತೆ. ನಿಮ್ಮ ಜೀವನದ ದಿಕ್ಕು ಈಗ ನಿಮಗೆ ತಿಳಿಯುತ್ತೆ. ಐದನೇ ಮಹಾಶುಭ ಸುದ್ದಿ ಹೊಸ ಜೀವನದ ಅಧ್ಯಾಯ. ನೀವು ಹಳೆಯ ಅಧ್ಯಾಯವನ್ನು ಮುಚ್ಚಿ ಹೊಸ ಅಧ್ಯಾಯವನ್ನು ಆರಂಭ ಮಾಡ್ತೀರಾ. ಹೊಸ ಅಧ್ಯಾಯವನ್ನು ಆರಂಭ ಮಾಡ್ತೀರಾ. ಹೊಸ ಅವಕಾಶಗಳು, ಹೊಸ ಜನರು ಮತ್ತು ಹೊಸ ಅನುಭವಗಳು ನಿಮ್ಮ ಜೀವನಕ್ಕೆ ಬರುತ್ತೆ. ನೀವು ನಿಮ್ಮ ಜೀವನವನ್ನು ಹೊಸ ರೀತಿಯಲ್ಲಿ ನಿರ್ಮಿಸೋದಕ್ಕೆ ಪ್ರಾರಂಭ ಮಾಡ್ತೀರಾ. ನಿಮ್ಮ ಭವಿಷ್ಯ ಇನ್ನಷ್ಟು ಬಲವಾಗುತ್ತೆ. ಆದರೆ ಸ್ನೇಹಿತರೆ, ಒಂದು ಮುಖ್ಯ ಎಚ್ಚರಿಕೆ ಇದೆ. ನೀವು ಯಾರನ್ನು ಸುಲಭವಾಗಿ ನಂಬಬಾರ್ದು. ನಿಮ್ಮ ಗುಪ್ತ ವಿಚಾರಗಳನ್ನು ಯಾರಿಗೂ ಹೇಳೋದಕ್ಕೆ ಹೋಗಬಾರ್ದು. ನಿಮ್ಮ ಗುಪ್ತ ವಿಚಾರ ಯಾವಾಗಲೂ ಸೀಕ್ರೆಟ್ ಆಗಿರಬೇಕು. ಕೆಲವರು ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆ ಪಡಬಹುದು. ನೀವು ಮೌನವಾಗಿ ನಿಮ್ಮ ಗುರಿಯ ಕಡೆಗೆ ಸಾಗಬೇಕು. ನಿಮ್ಮ ಒಳಗಣ್ಣಿನ ಧ್ವನಿಯನ್ನು ನಂಬಬೇಕು. ಆರೋಗ್ಯದ ವಿಷಯದಲ್ಲಿ ವಿಶೇಷ ಗಮನ ಕೊಡಬೇಕಾಗುತ್ತೆ. ಮಾನಸಿಕ ಒತ್ತಡ ನಿಯಂತ್ರಣ ಮಾಡಿ. ಯೋಗ, ಧ್ಯಾನ ಮತ್ತು ಪ್ರಾಣಾಯಾಮ ನಿಮ್ಮ ಶಕ್ತಿಯನ್ನು ಸಮತೋಲನದಲ್ಲಿ ಇಡುತ್ತೆ. ಸರಿಯಾದ ಆಹಾರ ಮತ್ತು ವಿಶ್ರಾಂತಿ ಅಗತ್ಯವಾಗಿರುತ್ತೆ. ಈ ಸಮಯದಲ್ಲಿ ದೇವರ ಆರಾಧನೆ ಮಾಡಿದರೆ ಅಚ್ಚರಿಯ ಫಲ ಸಿಗುತ್ತೆ. ಪ್ರತಿದಿನ ಗಣಪತಿ ಮತ್ತು ಮಹಾಲಕ್ಷ್ಮಿ ದೇವಿಯನ್ನು ಭಕ್ತಿಯಿಂದ ಪೂಜಿಸಿ. ಓಂ ಗಣೇಶಾಯ ನಮಃ, ಓಂ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಮತ್ತು ಈ ಮಂತ್ರ ಯಾವಾಗಲೂ ಜಪಿಸ್ತಾ ಇದ್ದರೆ ನಿಮ್ಮ ಜೀವನದಲ್ಲಿ ದೈವಿಕ ಶಕ್ತಿ ಹೆಚ್ಚಾಗುತ್ತೆ. ಕೊನೆಯಲ್ಲಿ ಸ್ನೇಹಿತರೆ, ಇದು ನಿಮ್ಮ ಜೀವನದ ರಹಸ್ಯಗಳನ್ನು ತೆರೆದಿಡುವ ಸಮಯ. ನೀವು ಧೈರ್ಯ ಮತ್ತು ನಂಬಿಕೆಯಿಂದ ಮುಂದೆ ಸಾಗಿದರೆ ಈ ಸಮಯ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತೆ. ದೇವರ ಕೃಪೆ ನಿಮ್ಮೊಂದಿಗೆ ಇದೆ. ನೀವು ಯಶಸ್ಸು ಪಡೆಯೋದು ಖಚಿತ. ಎಲ್ಲರೂ ಕೂಡ ಜೈ ಗಣೇಶ, ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.